ಸಕಲೇಶ್ವರ ಕಾಲಭೈರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡುವಾಗ ಅಲ್ಲಿನ ಕೆಲವು ಸ್ಥಳೀಯರು ಗೂಂಡಾಗಳು ಅಲ್ಲಿನ ಫೋಟೋಗ್ರಾಫರ್ಗಳು 10 ಜನ ಫೋಟೋಗ್ರಾಫರ್ಗಳ ಮೇಲೆ ಏಕಾಏಕಿ ನೀವು ದೇವಸ್ಥಾನದ ಆವರಣದಲ್ಲಿ ಚಪ್ಪಲಿ ಹಾಕೊಂಡು ಬಂದಿದ್ದೀರಾ. ಅದೇ ವಿಡಿಯೋದಲ್ಲಿ ನೋಡಿದಾಗ ಚಪ್ಪಲಿ ಯಾವುದೂ ಇರಲಿಲ್ಲ. ನೇರವಾಗಿ ಹೋಗಿ ಅವ್ರು ಬೇಡ ಬೇಡ ಅಂತ ಕೈ ಮುಗಿದು ಕೇಳ್ಕೊಂತ ಇದ್ರೂ ನಿರಂತರವಾಗಿ ಕೆಲವು ಪುಂಡು ಪೋಕರು ಒಂದು 10 ರಿಂದ 15 ಜನ ಅವರ ಮೇಲೆ ಹಲ್ಲೆ ಮಾಡಿ ಅವರ ಕತ್ತಲ್ಲಿರುವಂತ ಬಂಗಾರ ಚೈನ್ಗಳನ್ನು ಕಿಡಿದು ಅವರ ಹತ್ತಿರ ಹಣವನ್ನು ಕಸಿದುವ ಜೊತೆಗೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂತಹ ಪ್ರಮೇಯ ಏನಿತ್ತು. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಪಂಚದಲ್ಲಿ ಎಲ್ಲೇ ಯಾವ ವ್ಯಕ್ತಿಯನ್ನು ವಾಸ ಮಾಡಬಹುದು, ನಾನು ಸ್ಥಳೀಯನು ನೀನು ಹೊರವಾದನು ಅಂತೇಳಿ ಯಾವುದೇ ರೀತಿಯ ಭೇದ ಭಾವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನೀಡಿಲ್ಲ. ಅಂತಹದಲ್ಲಿ ಇವತ್ತು ಸಕಲೇಶ್ವರದಲ್ಲಿ ಫೋಟೋಗ್ರಾಫರ್ ಮೇಲೆ ನಡೆದಿರುವ ಹಲ್ಲೆಯನ್ನು ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಆ ಒಂದು ಹಲ್ಲೆ ಮಾಡಿರುವ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಬೇಕಂತೇಳಿ ಸಕಲೇಶ್ವರ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಹೊಟ್ಟೆ ಪಡೆಗೆ ಅವ್ರೇನು ಕಳ್ಳತನ ಮಾಡ್ತಾ ಇಲ್ಲ, ಎಲ್ಲಿ ದರೋಡೆ ಮಾಡ್ತಾ ಇಲ್ಲ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಕೊಂಡು ಇವತ್ತು ಅವರು ಹೊಟ್ಟೆ ತುಂಬಿಸ್ಕೊಂತ ಇದಾರೆ. ಅಂತ ಸಂದರ್ಭದಲ್ಲಿ ಕ್ಯಾಮ್ರಾಗಳನ್ನು ಒಡೆದು ಕೇಳ್ಕೊಂತ ಇದ್ದಾರೆ, ಬೇಡ ನಾವೇನ್ ತಪ್ಪು ಮಾಡಿಲ್ಲ ಅಂತೇಳಿ. ನೀವ್ ಯಾಕೆ ಬಂದಿದ್ದ ದೇವಸ್ಥಾನಕ್ಕೆ? ಇವ್ರಪ್ಪಂದ ದೇವಸ್ಥಾನ ಅಲ್ಲ, ಯಾರಪ್ಪಂದಲ್ಲ ದೇವಸ್ಥಾನ. ಅಲ್ಲಿಗೆ ಇವತ್ತು ಸಕಲೇಶ್ವರದಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕುಸಿದಿದೆಯಾ? ಅದು ನಾವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ರೈತ ಸಂಘದಿಂದ ಇವತ್ತೇನು ಸಕಲೇಶ್ವರ ಫೋಟೋಗ್ರಾಫರ್ಗಳ ಮೇಲೆ ಅಲ್ಲಿನ ಸ್ಥಳೀಯರೊಂದು ಹೇಳಿಕೊಂಡು ಸ್ಥಳೀಯ ಗೂಂಡಾಗಳು ಇವತ್ತು ರೌಡಿ ಸೀಟಲ್ಲಿರುವಂತಹ ಅವರು ನೇರವಾಗಿ ಅವರ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆ ಮಾಡಿರುವುದನ್ನು ಗಂಭೀರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಆ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಇವತ್ತು ಏನು ಪ್ರವಾಸಿ ಅಂತೇಳಿ ಬರ್ತೀವಿ, ಅದಕ್ಕೆ ಬರೋಕೆ ಭಯ ಆಗ್ತಾ ಇದೆ. ಫೋಟೋಗ್ರಾಫರ್ ಅಂದ್ರೆ ಅದಕ್ಕೊಂದು ಗೌರವ ಇದೆ. ಅದು ಸವಿ ನೆನಪು. ಇವತ್ತು ಏನೇ ಮಾಡ್ಲಿ ಅದು ಸವಿ ನೆನಪು. ಆ ಫೋಟೋಗ್ರಾಫರ್ ಎಷ್ಟು ಕಷ್ಟ ಪಡ್ತಾನೆ, ತನ್ನ ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದಾನೆ. ನಾವು ಕೂಲಿ ಮಾಡ್ತಾ ಇರೋದು, ಏನ್ ದೊರಡೆ ಮಾಡ್ತಾ ಇಲ್ಲ. ಅಂತ ಇದರಲ್ಲಿ ಇವತ್ತು ಫೋಟೋಗ್ರಾಫರ್ಗಳ ಮೇಲೆ ಮಾಡಿರುವ ಹಲ್ಲೆಯನ್ನು ರೈತ ಸಂಘದ ಸಂಪೂರ್ಣವಾಗಿ ಖಂಡಿಸುವ ಜೊತೆಗೆ ಎಲ್ಲೇ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇರ್ಬೋದು, ಯಾವುದೇ ಒಂದು ಫೋಟೋಗ್ರಾಫರ್ ಮೇಲೆ ಹಲ್ಲೆಯನ್ನು ದಯವಿಟ್ಟು ಯಾರು ಅಷ್ಟೇ ಮಾಡಬಾರ್ದು. ಇವತ್ತೇನು ಸಕಲೇಶ್ವರದಲ್ಲಿ ನಡೆದಿದೆಯೋ ಆ ನಗರವೊಂದು ದುರಂತವಾಗಿದೆ. ಅದನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಆ ಒಂದು ನೊಂದಿರುವ ಫೋಟೋಗ್ರಾಫರ್ಗಳಿಗೆ ನ್ಯಾಯ ಕೊಡಿಸಬೇಕು. ಇಲ್ಲವಾದರೆ ರೈತ ಸಂಘದಂತಹ ಸಕಲೇಶ್ವರ ಶೆಲೋ ಹೊರಟುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ ಅಂತೇಳಿ ಗೃಹ ಮಂತ್ರಿಗಳಿಗೆ, ಸರ್ಕಾರಕ್ಕೆ ಮತ್ತು ಆ ಒಂದು ಹಾಸನ ಜಿಲ್ಲೆಯ ಒಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡ್ತಾ ಇದೆ.